ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GMS ವಿಡಿಯೋಸ್. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಸೈಕಲ್ ವಿತ್ ಆಫ್ಸೆಟ್, ಆಸಿಲೇಟ್, ಲೀನಿಯರ್ ಆ್ಯಂಡ್ ಕಾನ್ಸ್ಟೆಂಟ್. ಸೊ ಇವೆಲ್ಲ ಏನಕ್ಕೆ ಯೂಸ್ ಮಾಡ್ತೀವಿ, ಯಾವಾಗ ಯೂಸ್ ಮಾಡಬೇಕು, ಇದರಿಂದ ಏನು ಯೂಸಸ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟು ಇವೆಲ್ಲ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು ಅಂತಂದರೆ ಇವೆಲ್ಲ ನಾವು ಅನಿಮೇಷನ್ ಮಾಡಬೇಕು. ಅನಿಮೇಷನ್ ಅಂತಂದರೆ ಇಲ್ಲಿ ನಾನು 0ದಲ್ಲಿ ಕೀ ಮಾಡ್ತಾಯಿದ್ದೀನಿ, ಪ್ರೆಸ್ S ಫಾರ್ ಕೀ ಆ್ಯಂಡ್ 10th ಪೊಸಿಷನಲ್ಲಿ ಮತ್ತೆ ಕೀ ಮಾಡಿಬಿಟ್ಟು ಅಥವಾ 20 ಪೊಸಿಷನಲ್ಲಿ ಅದು ಕೀ ಮಾಡಿಬಿಟ್ಟು ನಾನು ಮೂವ್ ಮಾಡ್ತಾಯಿದ್ದೀನಿ. ನೋಡಿ, ಮೂವ್ ಮಾಡ್ತಾಯಿದ್ದೀನಿ. ಇದೊಂದು 10ಗೆ ಮೂವ್ ಮಾಡಿದ್ದೀನಿ, ಮತ್ತು ರೊಟೇಷನ್ ಮಾಡ್ತಿದ್ದೀನಿ. ಯಾಕೆಂತಂದರೆ ಇವಾಗ ಮೂವ್ ಆದರೆ ರೊಟೇಷನ್ ಆಗಬೇಕಲ್ವ, ಬಾಲ್ ಅನಿಮೇಷನ್. ರೊಟೇಷನ್ ನಾನು ಒಂದು 360 ತೊಗೋತಾ ಇದ್ದೀನಿ. ಸೊ ಇವಾಗ ಪ್ಲೇ ಮಾಡಿ ನೋಡಿ, ಪ್ಲೇ ಆಗ್ತಿದೆ ಅಲ್ವಾ, ನೋಡಿ ಪ್ಲೇ ಆಗ್ತಿದೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಜಸ್ಟ್ 0ಇಂದ 20ಗೆ ನಾನು ಮೂವ್ ಮಾಡಿದ್ದೀನಿ. ಸೊ 20ಇಂದ 100 ಫ್ರೇಮ್ಸ್ಗೆ ನಾನು ಲಿಮಿಟೇಷನ್ಸ್ ತೊಗೊಂಡಿದ್ದೀನಿ. ಸೊ 100 ಫ್ರೇಮ್ಸು ನನಗೆ ಅನಿಮೇಷನ್ ಪ್ಲೇ ಆಗ್ತಾ ಇರಬೇಕು ಅಂತ ಅಂದರೆ ಫಸ್ಟು ಸೈಕಲ್, ಸರಿನಾ? ಫಸ್ಟು ಸೈಕಲಿಂದ ಹೋಗ್ತೀನಿ. ವಿಂಡೋಸ್, ಆ್ಯನಿಮೇಷನ್, ಗ್ರಾಫ್ ಎಡಿಟರ್. ಸೊ ಗ್ರಾಫ್ ಎಡಿಟರ್ಗೆ ಹೋಗ್ಬಿಟ್ಟು ಫಸ್ಟ್ ಇದನ್ನು ಸೆಲೆಕ್ಟ್ ಮಾಡಿದ್ರೆ ಪ್ರೆಸ್ F2 ಝೂಮ್. ಓಕೆ, ಇಲ್ಲಿದನ್ನು ನಾವು ಟ್ಯಾಂಜೆಂಟ್ಸ್ ಅಂತ ಕರಿತೀವಿ. ಟ್ಯಾಂಜೆಂಟ್ಸ್ನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಕರ್ವ್ಸ್, ಪ್ರೀ ಇನ್ಫಿನಿಟಿ ಸೈಕಲ್ ಅಂತಿದೆ, ಪೋಸ್ಟ್ ಇನ್ಫಿನಿಟಿ ಸೈಕಲ್ ಅಂತಿದೆ. ಪ್ರೀ ಅಂದರೆ ಏನು, ಪೋಸ್ಟ್ ಅಂದರೆ ಏನು? ಪ್ರೀ ಇನ್ಫಿನಿಟಿ ಅಂತಂದರೆ ಮೈನಸ್ ವ್ಯಾಲ್ಯೂಸ್. ಇಲ್ಲಿ 0 ಇದೆ ಅಲ್ವಾ, ಈ ಮೈನಸ್ ವ್ಯಾಲ್ಯೂಸ್ ಇದೆ ಇಲ್ಲಿ, ಅದನ್ನು ಪ್ರೀ ಇನ್ಫಿನಿಟಿ ಅಂತ ಕರಿತೀವಿ. ಪೋಸ್ಟ್ ಅಂದರೆ 0ಇಂದ ಪ್ಲಸ್ ವ್ಯಾಲ್ಯೂಸ್. ಇವಾಗ 0ಇಂದ 100 ಇದೆ, ಮೈನಸ್ ವ್ಯಾಲ್ಯೂಸ್ ಅಂದರೆ 0ಇಂದ -100 ಫ್ರೇಮ್ಸ್. ಓಕೆ, ಪ್ರೀ ಇನ್ಫಿನಿಟಿ ಸೈಕಲ್ ಮತ್ತು ಪೋಸ್ಟ್ ಇನ್ಫಿನಿಟಿ ಸೈಕಲ್ ಅಂತ ಕೊಟ್ಟೆ. ಚೆಕ್ ಮಾಡಿ ಏನು ಡಿಫ್ರೆನ್ಸ್ ಇದೆ. ಇವಾಗ ಲೂಪ್ ಆಗ್ತಿದೆ, ಹೌದಾ? ಸೊ ಫಸ್ಟು ಮತ್ತು ಲಾಸ್ಟು ಮತ್ತು ಲೂಪ್ ಆಗ್ತಿದೆ, ಸುಮ್ಮನೆ ಇದ್ದಿದ್ದು ಸೇಮ್ ಅನಿಮೇಷನ್ನೇ ಲೂಪ್ ಆಗ್ತಾ ಹೋಗ್ತಿದೆ. ಇದನ್ನು ನಾವು ಸೈಕಲ್ ಅಂತ ಕರಿತೀವಿ. ನಿಮಗೆ ಲೂಪ್ ಅನಿಮೇಷನ್ಗೆ ಫಸ್ಟ್ ಫ್ರೇಮ್ ಮತ್ತು ಲಾಸ್ಟ್ ಫ್ರೇಮ್ ಸೇಮ್ ಇದ್ದರೆ ಮಾತ್ರ ಲೂಪ್ ಅನಿಮೇಷನ್ ಕ್ಲೀನಾಗಿ ವರ್ಕ್ ಆಗುತ್ತೆ. ಬಟ್ ಇಲ್ಲಾಂದರೆ ಈ ಥರ ರಿಪೀಟ್ ಆಗ್ತಾ ಇರುತ್ತೆ. ನೋಡಿ, ರಿಪೀಟ್ ಆಗ್ತಿದೆ, ಹೌದಾ? ಇದನ್ನು ಸೈಕಲ್ ಅಂತ ಕರಿತೀವಿ. ಸೊ ಇವಾಗ ಇದು ಸೈಕಲ್ ವರ್ಕ್ ಆಗಿದೆಯಾ ನೋಡಿ, ಅನಿಮೇಷನ್ ಇದೆ ಬಟ್ ಇಲ್ಲಿ ಏನು ಟ್ಯಾಂಜೆಂಟ್ಸ್ ಏನೂ ವರ್ಕ್ ಆಗ್ತಿಲ್ಲ, ಹೌದಾ? ಇಲ್ಲಿ ಹೋಗ್ಬಿಟ್ಟು ಶೋ ರಿಸಲ್ಟ್ ವೀವ್ ಅಂತ ಇದೆಯಲ್ಲ, ವೀವಲ್ಲಿ ಶೋ ರಿಸಲ್ಟ್ ಅಂತ ಕೊಟ್ಟರೆ ಅದು ಏನು ವರ್ಕ್ ಆಗ್ತಿದೆಯಲ್ವ ಆ ರಿಸಲ್ಟ್ ಇಲ್ಲಿ ತೋರಿಸುತ್ತೆ. ಅರ್ಥ ಆಯ್ತಲ್ವಾ? ಸೈಕಲ್ ಏನಂತ ಅರ್ಥ ಆಯ್ತಲ್ವಾ? ನೆಕ್ಸ್ಟು ಸೈಕಲ್ ವಿತ್ ಆಫ್ಸೆಟ್. ಸೈಕಲ್ ವಿತ್ ಆಫ್ಸೆಟ್ ಸೇಮ್ ಟ್ಯಾಂಜೆಂಟ್ಸ್ನ ಸೆಲೆಕ್ಟ್ ಮಾಡಿ, ಇಲ್ಲಿ ನೋಡಿ ಸ್ಟ್ರೈಟ್ ಇದೆ. ಸ್ಟ್ರೈಟ್ ಅಂದರೆ ಏನೂ ಅನಿಮೇಷನ್ ಇಲ್ಲ ಅಂತ ಅರ್ಥ. ಇದನ್ನೇ ಸೇಮ್ ಕರ್ವ್ಸ್, ಪ್ರೀ ಇನ್ಫಿನಿಟಿ ಸೈಕಲ್, ಪೋಸ್ಟ್ ಇನ್ಫಿನಿಟಿ ಸೈಕಲ್ ಅಂತ ಕೊಟ್ಟರೆ ಸೊ ಚೇಂಜ್ ಆಗಿರುತ್ತೆ. ಓಕೆ, ಕ್ಲೋಸ್ ಮಾಡಿ ಮತ್ತೆ ಅಪ್ಡೇಟ್ ತೊಗೊಳ್ಳಿ. ಇಲ್ಲ ಅಂತಂದರೆ ಶೋ ರಿಸಲ್ಟ್ಸ್ ಮತ್ತೆ ಕೊಡಿ. ನೋಡಿ, ಅಪ್ಡೇಟ್ ಆಗಿದೆ. ಮೇಲೋಗಿದೆಯಾ ಕರ್ವು ಅಂದರೆ ಸ್ಲೋ ಇನ್ ಸ್ಲೋ ಔಟ್ ಇದೆ, ಅದಕ್ಕೋಸ್ಕರ ಇದು ಸ್ಲೋ ಆಗಿ ಇನ್ ಆ್ಯಂಡ್ ಔಟ್ ಆಗ್ತಿದೆ. ಪ್ಲೇ ಮಾಡಿ ನೋಡಿ, ಮುಂದೆ ಹೋಗ್ತಿದೆ ಅಲ್ವಾ, ನಿಂತು ಹೋಗ್ತಿದೆ. ಏನಕ್ಕೆ ಅಂತಂದರೆ ಇದು ಲೀನಿಯರಲ್ಲಿ ಇಲ್ಲ, ಸ್ಲೋ ಇನ್ ಸ್ಲೋ ಔಟ್ಸ್ ಇದೆ. ಲೀನಿಯರ್ ಕೊಟ್ಟರೆ ಇದು ಕಾನ್ಸ್ಟೆಂಟಾಗಿ ಹೋಗುತ್ತೆ. ನೋಡಿ, ಆಫ್ಸೆಟ್, ಸೈಕಲ್ ವಿತ್ ಆಫ್ಸೆಟ್ ಅಂತ ಕರಿತೀವಿ. ಈ ಸೈಕಲ್ ವಿತ್ ಆಫ್ಸೆಟ್ ಅಂತ ಏನಂದರೆ ಮಲ್ಟಿಪ್ಲೈ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ 0ಇಂದ 20 ಫ್ರೇಮ್ಗೆ ಎಷ್ಟು ಮೂವ್ ಆಗಿದೆ, 10 ಮೂಮೆಂಟ್ಸ್ 360 ಡಿಗ್ರಿ ರೊಟೇಷನ್ ಮಾಡಿದ್ದೀವಿ, ಹೌದಾ? ಇದು ಆಫ್ಸೆಟ್ ಆಗಬೇಕು ಅಂದರೆ ಮಲ್ಟಿಪ್ಲೈ ಆಗುತ್ತೆ. ಅಂದರೆ 20ಇಂದ 40 ಫ್ರೇಮ್ಸ್ಗೆ ಎಷ್ಟಾಗಬೇಕು, ಮಲ್ಟಿಪ್ಲೈ. ಸೊ 10 × 1 10, 10 × 2 20 ಆಗುತ್ತೆ. 360 × 2 ಎಷ್ಟಾಗುತ್ತೆ, 720 ಆಗುತ್ತೆ. ನೋಡಿ, 40th ಫ್ರೇಮಲ್ಲಿ ಎಷ್ಟಿದೆ, 20, 720. ನೆಕ್ಸ್ಟ್ 20th ಫ್ರೇಮ್ ಮೂವ್ ಮಾಡಿ ನೋಡಿ, 30, 1080. ಹಂಗೆ ಆ್ಯಡ್ ಆಗ್ತಾ ಹೋಗುತ್ತೆ, ಮಲ್ಟಿಪ್ಲೈ. ನೋಡಿ, ಮೂವ್ ಆಗ್ತಾ ಇದೆ. ಸೊ ಇದನ್ನು ಸೈಕಲ್ ವಿತ್ ಆಫ್ಸೆಟ್ ಅಂತ ಕರಿತೀವಿ. ಸೊ ಇದು ಆಸಿಲೇಟ್. ಸೊ ಆಸಿಲೇಟ್ ಅಂತಂದರೆ ಏನು ಅಂದರೆ ಸೇಮ್, ಮತ್ತು ಆಸಿಲೇಟ್ ಅಂತ ಇದೆ ಇಲ್ಲಿ ಆಪ್ಷನ್ ಕೊಡಿ, ಪ್ರೀ ಇನ್ಫಿನಿಟಿ ಆ್ಯಂಡ್ ಪೋಸ್ಟ್ ಇನ್ಫಿನಿಟಿ ಆಸಿಲೇಟ್. ಸೇಮ್ ಶೋ ರಿಸಲ್ಟ್ಸ್ ಮತ್ತು ಆನ್ ಆಫ್ ಮಾಡಿ. ಇದು ಯಾವ ಥರ ಕಾಣಿಸ್ತಿದೆ, ವಾಪಸ್ ಬಂದಿರೋ ಥರ ಇದೆಯಲ್ವಾ, ಮೂವ್ ಆಗಿ ಮತ್ತೆ ವಾಪಸ್ ಬಂದಿರೋ ಥರ ಇದೆ. ಚೆಕ್ ಮಾಡಿ, ಮೂವ್ ಆಗುತ್ತೆ ಮತ್ತು ವಾಪಸ್ ಹೋಗುತ್ತೆ, ಮೂವ್ ಆಸಿಲೇಟ್ ಆಗುತ್ತೆ. ಗೊತ್ತಾಯ್ತಲ್ಲ ಆಸಿಲೇಟ್ ಅಂದರೆ ಏನಂತ? ಮೂವ್ ಆಗಿಬಿಟ್ಟು ಮತ್ತೆ ವಾಪಸ್ ಹೋಗುತ್ತೆ. ಲೀನಿಯರ್ ಅಂತಂದರೆ ಏನು ಡಿಫ್ರೆನ್ಸ್ ಏನೂ ಇರಲ್ಲ ಇದರಲ್ಲಿ, ಜಸ್ಟ್ ನಾವು ಮಾಡಿರೋ ಅನಿಮೇಷನ್ನು ಅಲ್ಲೇ ಸೇಮ್ ಪ್ಲೇಸಲ್ಲಿ ವರ್ಕ್ ಆಗುತ್ತೆ ಅಷ್ಟೇ. ಲೀನಿಯರ್ ಏನೂ ಡಿಫ್ರೆನ್ಸ್ ಇರಲ್ಲ. ನೋಡಿ, ಲೀನಿಯರ್ ಕೊಟ್ಟಿದ್ದೀನಿ, ದೇರ್ ಇಸ್ ನೋ ಡಿಫ್ರೆನ್ಸ್ ಇನ್ ಲೀನಿಯರ್. ಗೊತ್ತಾಯ್ತಲ್ವ? ಸೊ ನೆಕ್ಸ್ಟು ಕಾನ್ಸ್ಟೆಂಟ್ ಅಂತ ಇದೆ. ಕಾನ್ಸ್ಟೆಂಟ್ ಏನು ಕೊಡ್ತಿದ್ದೀನಿ, ಇವಾಗ ಆಲ್ರೆಡಿ ಸೈಕಲ್ ಕೊಟ್ಬಿಟ್ಟಿರ್ತೀವಿ, ಈ ಥರ ಸೈಕಲ್ ಕೊಟ್ಟಿದ್ದೀವಿ. ಓಕೆ, ಸೈಕಲ್ ಕೊಟ್ಟಿದ್ದೀವಿ, ಸೈಕಲ್ ಆಗ್ತಾಯಿದೆ. ಕಾನ್ಸ್ಟೆಂಟ್ ಬೇಕು ಇವಾಗ ಅಂದರೆ
ಆ ಸೈಕಲ್ ಹಿಸ್ಟ್ರೀಸ್ ನಾವು ಕೊಟ್ಟಿರ್ತೀವಲ್ವ, ಆ ಹಿಸ್ಟ್ರೀಸ್ನ ತೆಗಿಬೇಕು ಅಂದರೆ ಕಾನ್ಸ್ಟೆಂಟ್ ಕೊಟ್ಟರೆ ನಾವು ಸೈಕಲ್ ಅನ್ನೋದೊಂದು ಹಿಸ್ಟ್ರಿ ಕೊಟ್ಟಿದ್ದೀವಲ್ವ, ಆ ಹಿಸ್ಟ್ರಿನ ತೆಗ್ದಾಕುತ್ತೆ. ನೋಡಿ ಸೇಮ್ ಅನಿಮೇಷನ್ ಪ್ಲೇ ಆಗ್ತಿದೆ. ಗೊತ್ತಾಯ್ತಲ್ವ ಸೈಕಲ್ ಅಂದರೆ ಏನು, ಸೈಕಲ್ ವಿತ್ ಆಫ್ಸೆಟ್ ಅಂದರೆ ಏನು, ಐಸೋಲೇಟ್ ಅಂದರೆ ಏನು, ಆ್ಯಂಡ್ ಲೀನಿಯರ್ ಅಂದರೆ ಏನು, ಕಾನ್ಸ್ಟೆಂಟ್ ಅಂದರೆ ಏನು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಅಲ್ಲಿ ಬೆಲ್ ಬಟನ್ ಕಾಣ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ಅಪ್ಡೇಟ್ ಆಗುತ್ತೆ. ಥ್ಯಾಂಕ್ ಯು.